ಸ್ಪೀಕರ್ ಹಾಗೂ ಸಭಾಪತಿ ಆಯ್ಕೆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಎಡವಟ್ಟಾಯಿತಾ? ಸಾಂವಿಧಾನಿಕ ನಿಯಮಗಳನ್ನು ಗಾಳಿಗೆ ತೂರಿ ಹೆಸರನ್ನ ಘೋಷಣೆ ಮಾಡಲಾಯಿತಾ? ಲಿಸ್ಟ್ನಲ್ಲಿ ಸಚಿವರ ಜೊತೆ ಸ್ಪೀಕರ್ ಮತ್ತು ಸಭಾಪತಿಯ ಹೆಸರನ್ನು ಬಿಡಲಾಗಿದೆ. ಅದೇ ಲಿಸ್ಟ್ನಲ್ಲಿ 4 ಪ್ರಮುಖ ಹುದ್ದೆಗಳಿಗೂ ಕೂಡ ಘೋಷಣೆಯನ್ನು ಮಾಡಲಾಗಿದೆ. ಸ್ಪೀಕರ್, ಸಭಾಪತಿ, ಉಪಸಭಾಧ್ಯಕ್ಷ, ಉಪಸಭಾಪತಿ ಆಯ್ಕೆ ಮಾಡಲಾಗಿದೆ. ಈ ಹುದ್ದೆಗಳ ಆಯ್ಕೆಗೆ ತನ್ನದೇ ಆದಂತಹ ಮಾನದಂಡಗಳಿರುತ್ತವೆ. ಸದನದ ಒಳಗೆ ಸ್ಪೀಕರ್, ಉಪಸಭಾಧ್ಯಕ್ಷರ ಆಯ್ಕೆ ಆಗಬೇಕು. ಚುನಾವಣೆ ಪ್ರಕ್ರಿಯೆಯ ಮೂಲಕವೇ ಆಯ್ಕೆ ಮಾಡಬೇಕಾಗುತ್ತೆ. ಆದರೆ ಸಭಾಪತಿ ಮತ್ತು ಉಪಸಭಾಪತಿ ಆಯ್ಕೆಯೂ ಕೂಡ ಅದೇ ರೀತಿ ಆಗಬೇಕಾಗುತ್ತೆ. ಕಾಂಗ್ರೆಸ್ಗೆ 2 ಸದನದಲ್ಲೂ ಕೂಡ ಬಹುಮತ ಇರಬೇಕಾಗುತ್ತೆ. ಆದರೆ ಹೆಸರು ಘೋಷಿಸಿದ್ದು ಸರಿಯಲ್ಲ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಪರಿಷತ್ನಲ್ಲಿ ಸಭಾಪತಿ ಹೊರಟ್ಟಿ ಮುಂದುವರೆದಿದ್ದಾರೆ. ರಾಜೀನಾಮೆ ಕೊಡುವವರೆಗೆ ಹೆಸರನ್ನ ಘೋಷಣೆ ಮಾಡುವಂತಿಲ್ಲ. ಇದು ಅಸಂವಿಧಾನಿಕ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಸ್ಪೀಕರ್, ಸಭಾಪತಿ ಆಯ್ಕೆಯಲ್ಲೂ ಕೂಡ ಎಡವಟ್ಟಾಗಿದೆ. ಏಕೆಂದರೆ ಅಲ್ಲಿ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ನಡಿಬೇಕಾಗುತ್ತೆ. ಆದರೆ ಅಲ್ಲೂ ಕೂಡ ಎಡವಟ್ಟಾಗಿದೆ. 4 ಪ್ರಮುಖ ಹುದ್ದೆಗಳಿಗೂ ಕೂಡ ಘೋಷಣೆ ಮಾಡುವಂಥದ್ದಿದೆಯಲ್ಲ, ಇದು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದಂಥ ಎಡವಟ್ಟು. ಸ್ಪೀಕರ್, ಸಭಾಪತಿ ಆಯ್ಕೆ ವಿಚಾರದಲ್ಲಿ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಸ್ಪೀಕರ್ ಮತ್ತು ಸಭಾಪತಿ ಮತ್ತು ಉಪಸಭಾಧ್ಯಕ್ಷ ಮತ್ತು ಸಭಾಪತಿ ಈ ವಿಚಾರದಲ್ಲಿ ಕೂಡ ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು. ಇದು ಸಾಂವಿಧಾನಿಕವಾಗಿ ಸಂವಿಧಾನದ ಉಲ್ಲಂಘನೆ ಅನ್ನುವಂಥದ್ದು ಬಿಜೆಪಿ ಮಾಡ್ತಾ ಇರುವಂತಹ ಒಂದು ಆರೋಪ.